ಶ್ರೀ ಸವಿತಾ ಮಹರ್ಷಿ ಜಯಂತ್ಯೋತ್ಸವವು ಕಡ್ಡಾಯವಾಗಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಹಾಗೂ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಆಚರಿಸುವ ಕುರಿತು ಜಿಲ್ಲಾ ಸವಿತಾ ಸಮಾಜದ ವತಿಯಿಂದ ಜಿಲ್ಲಾಧ್ಯಕ್ಷ ಆನಂದ್ ವಾರಿಕ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರ್ಗಿ. ಸಮಸ್ತ ನಾಡಿನ ಜನತೆಗೆ ನಮಸ್ಕರಿಸುತ್ತಾ, ಯಾಕಂದರೆ ಇದೇ ದಿನಾಂಕ 25ನೇ ತಾರೀಕು ನಮ್ಮ ಸವಿತಾ ಮಹರ್ಷಿ ಜಯಂತಿ, ನಮ್ಮ ಕುಲದೇವರು ಸವಿತಾ ಮಹರ್ಷಿ ಜಯಂತಿ ಇದೇ 25ನೇ ತಾರೀಕು ರವಿವಾರ ಇದೆ. ರವಿವಾರ ಇದ್ದ ಕಾರಣ ಕೆಲವು ಸರ್ಕಾರಿ ಕಚೇರಿಗಳು ಶಾಲಾ ಕಾಲೇಜುಗಳಲ್ಲಿ ಆಚರಿಸಲ್ಲ. ಯಾಕಂದರೆ ಆ ಥರ ಒಂದು ಇದು ಮಾಡ್ತಾರೆ, ನೆಗ್ಲಿಜಿಬಲ್ ಮಾಡ್ತಾರೆ. ಅದಕ್ಕೋಸ್ಕರ ಕಡ್ಡಾಯವಾಗಿ ಜಿಲ್ಲಾಡಳಿತಕ್ಕೆ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ನಮ್ಮ ಸವಿತಾ ಸಮಾಜ ಮನವೇನು ಮಾಡ್ತಾ ಇದೀವಿ ಅಂದರೆ, ಕಡ್ಡಾಯವಾಗಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಆಚರಣೆ ಮಾಡಬೇಕು ಶ್ರೀ ಸವಿತಾ ಮಹರ್ಷಿ ಜಯಂತ್ಯೋತ್ಸವ. ನಂತರ ಶಾಲಾ ಕಾಲೇಜುಗಳಲ್ಲಿ ಶ್ರೀ ಸವಿತಾ ಮಹರ್ಷಿಯವರ ಒಂದು ಚರಿತ್ರೆ ವಿದ್ಯಾರ್ಥಿಗಳಿಗೆ, ಶಾಲಾ ಕಾಲೇಜುಗಳ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮತ್ತು ಪ್ರತಿಯೊಬ್ಬ ಹುಡುಗರಿಗೂ ನಮ್ಮ ಮಹರ್ಷಿಯವರದ್ದು ಒಂದು ಚರಿತ್ರೆ ಗೊತ್ತಾಗಬೇಕು, ಎಲ್ಲರೂ ತಿಳಿಬೇಕು. ಅದಕ್ಕೋಸ್ಕರ ಆಯಾ ಶಾಲಾ ಕಾಲೇಜುಗಳಲ್ಲಿ ಪ್ರಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆ ಏರ್ಪಾಡು ಮಾಡಿ ಅದು ಒಂದು ಅದ್ಭುತವಾಗಿ ಒಂದು ಜಯಂತ್ಯೋತ್ಸವ ಆಚರಣೆ ಮಾಡಬೇಕು. ನಂತರ ನಾವು ಪ್ರಥಮ ವರ್ಷ ಒಂದೇ ವರ್ಷದ ಒಂದು ಮಹರ್ಷಿ ದೇವಸ್ಥಾನದ ಒಂದು ವಾರ್ಷಿಕೋತ್ಸವ ಇದೆ. ಇದೇ ನೆಹರು ನಗರದಲ್ಲಿ ಒಂದು ವರ್ಷ ಆಗ್ತದೆ. ರಥಸಪ್ತಮಿ ವಿಶೇಷವಾಗಿ ಪೂಜೆ ಹಮ್ಮಿಕೊಂಡಿದ್ದೀವಿ. ಕಲಬುರಗಿ ಜನತೆಗೆ ಮತ್ತು ಇಡೀ ಕರ್ನಾಟಕ ಜನತೆಗೆ ಎಲ್ಲರಿಗೂ ಒಂದು ಆಹ್ವಾನವಿದೆ. ಯಾಕಂದರೆ ಎಲ್ಲಿ ಇದ್ದಿದ್ದಿಲ್ಲ, ನಮ್ಮ ಕಲಬುರಗಿಯಲ್ಲಿ ಸ್ಥಾಪನೆ ಆಗಿದೆ. ನಮ್ಮ ಕುಲಬಾಂಧವರ ಒಂದು ಸಹಕಾರದಿಂದ, ಕಲಬುರಗಿ ಜಿಲ್ಲೆಯ ಕುಲಬಾಂಧವರ ಸಹಕಾರದಿಂದ ಒಂದು ಆಗಿದೆ ದೇವಸ್ಥಾನ. ಒಂದು ದೇವರ ಆಶೀರ್ವಾದದಿಂದ ಎಲ್ಲರೂ ಸುಖ ಸಮೃದ್ಧಿ ಶಾಂತಿಯಿಂದ ಚೆನ್ನಾಗಿದ್ದೀವಿ. ನಂತರ ನಾವು ಸವಿತಾ ಸಮಾಜದ ವತಿಯಿಂದ ಸರ್ಕಾರಿ ಶಾಲೆಗಳಲ್ಲಿ ಹಾಗೂ ಕಚೇರಿಗಳಲ್ಲಿ ಎಲ್ಲಿ ಭಾವಚಿತ್ರ ಇಲ್ಲ ಅವ್ರಿಗೆ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೂ ಕೂಡ ನಂಬರ್ ಕೊಟ್ಟಿದ್ದೀವಿ. ಮತ್ತು ತಾವೆಲ್ಲ ನಮ್ಮ ಸಮಾಜ ಜೊತೆ ಹಿಂದೂ ಇದ್ದೀರಿ, ಮುಂದೂ ಇದ್ದೀರಿ. ನನ್ನ ಜಿಲ್ಲಾಧ್ಯಕ್ಷ ಅವಧಿ ಮುಗೀತದೆ. ಮುಂದಿನ ಜಿಲ್ಲಾಧ್ಯಕ್ಷರಾಗಿ ನಾವು ಶಂಕರ್ ಕಾಳವ್ರಿಗೆ ನಾವು ಅಧಿಕಾರ ಹಸ್ತಾಂತರ ಮಾಡ್ತೀವಿ. ನನ್ನ ವಿಭಾಗೀಯ ಕಾರ್ಯದರ್ಶಿಯಾಗಿ ಇರ್ತೀನಿ. ನಾನು ಹೆಂಗಿದ್ದೆ ನನಗೆ ಸಹಕಾರ ಮಾಡಿರಿ, ಮುಂದೂ ಎಲ್ಲರಿಗೂ ಸಹಕಾರ ಮಾಡಿರಿ, ಅವ್ರ ಜೊತೆ ನಾನು ಇರ್ತೀನಿ. ಇವರೆಲ್ಲ ನಮ್ಮ ಮಂಡಲ ಅಧ್ಯಕ್ಷರುಗಳು. ಎಲ್ಲ ಮಂಡಲ ನಮ್ಮ ಅಂಬು ರೋಜಾ ಅಣ್ಣ, ಬಸವರಾಜ್ ಅವರು ಜೇವರಿಗೆ ಅಧ್ಯಕ್ಷರಾದಾರ ರೀ. ಅಂಬು ರೋಜಾ, ನಮ್ಮ ಚಂದ್ರು ಗೋಗಿ ದಿಲಾಲಾಬಾದ್ ಮಂಡಲ ಅಧ್ಯಕ್ಷರು, ಸೂರ್ಯಕಾಂತ್ ಬೆಣ್ಣೂರು ಗಂಜದವ್ರು ಅದಾರ. ನಮ್ಮ ಹಿರಿಯರಾದ ಅಂಬರೀಶ್ ಮಂಗಲ್ಗಿ ಅಣ್ಣ ಅದಾರ, ರವಿ ಅಣ್ಣ ಅದಾರ, ಶರಣು ಅಣ್ಣ ಅದಾರ, ಮಲ್ಲಿಕಾರ್ಜುನ್ ದಮ್ಮೂರು ಅದಾರ, ಪುಂಡ್ಲಿಕ್ ಅವರು ಅದಾರ. ಇವರೆಲ್ಲರೂ ನಮ್ಮ ಒಂದು ಸಮಾಜದ ಶಕ್ತಿ ಇದ್ದಂಗೆ ಅದ. ನೀವೆಲ್ಲ ಹಿಂದಿನ ಸಹಕಾರ ಇದ್ದರೆ ಮುಂದಿನ ಸಹಕಾರ ಇರಬೇಕು. ಇದೇ ರೀತಿ ತಮ್ಮಿಂದ ನಮ್ಮ ಒಂದು ಸಮಾಜಕ್ಕೆ ಒಂದು ಶಕ್ತಿ ಇದ್ದಂಗೆ ಅದ. ಹಲವಾರು ಬೇಡಿಕೆಗಳು ಈಡೇರವ, ಮುಂದೆ ಈಡೇರ್ತಾವೆ ಅಂತೇಳಿ ನಿಮ್ಮೆಲ್ಲ ಆಶಿಸ್ತಾ ಇರ್ತೀವಿ. ಇವತ್ತಿನ ದಿನ ಮೀಟಿಂಗ್ ಕರೆದು ಎಲ್ಲ ನಮ್ಮ ಸಮಾಜದ ಎಲ್ಲ ಮುಖಂಡರು ಸೇರಿಕೊಂಡು ಒಂದು ಚರ್ಚೆ ಮಾಡಿ ಒಂದು ಜಯಂತ್ಯೋತ್ಸವ ಸಮಯವನ್ನು ನಿಗದಿಪಡಿಸಿಕೊಂಡು ಈಗಾಗಲೇ ಏನಕರೆ ಎಲ್ಲ ಸರ್ಕಾರಿ ಶಾಲೆಗಳಾಗಿರೋದು, ಎಲ್ಲ ಸರ್ಕಾರಿ ಕಚೇರಿಗಳಾಗಿರೋದು ಎಲ್ಲಲ್ಲಿ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲಾಗ್ಯಾರ ಭಾಳಷ್ಟು ಅಲ್ಲಿ. ಅದಕ್ಕಾಗಿ ನಿನ್ನೆ ನಾನೇ ಖುದ್ದಾಗಿ ಜಿಲ್ಲಾಧ್ಯಕ್ಷರಾಕಿಸಿ ಎಲ್ಲ ಕಮಿಷನರ್ ಆಫೀಸ್ಕ, DC ಆಫೀಸ್ಕ, ಇಲ್ಲಿ ಗೋರ್ಮೆಂಟ್ ಮಹಾನಗರ ಪಾಲಿಕೆಗೆ ಎಲ್ಲ ಗೋರ್ಮೆಂಟ್ ಆಫೀಸರ್ಗಳಿಗೆ ಹೋಗಿ ಮನವಿ ಕೊಟ್ಟು ಬಂದೀನಿ. ಯಾಕಂತಂದ್ರೆ ಜಯಂತ್ಯೋತ್ಸವವನ್ನು ಸಣ್ಣ ಸಮಾಜ ಅಂಥೇಳಿ ಯಾರೂ ಗಮನಕ್ಕೆ ತೊಗೊಲಾರ. ಅದಕ್ಕೆ ತಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಸೇರಿಕೊಂಡು ಈ ಸಮಾಜವನ್ನು ಇನ್ನೂ ಎತ್ತರಕ್ಕಾಗಿ ತೋರಿಸುವಂಥ ಕೆಲಸ ತಾವು ಮಾಡಬೇಕು. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ತಮ್ಮ ಮಾಧ್ಯಮದ ಮಿತ್ರರ ಒಂದು ಪತ್ರಿಕೆ ಆಗಿರೋದು, ಏನೇ ಆಗಿರೋದು, ನಿಮ್ಮ ಪತ್ರಿಕೆಗಳು ನಾವು ಅತಿ ಹೆಚ್ಚಾಗಿ ನಮ್ಮ ಜನರು ಪ್ರಚಾರವನ್ನು ಮಾಡುವಂಥ ಕೆಲಸ ನಮ್ಮ ದುಕಾನುಗಳಲ್ಲಿ ಆಗ್ತದೆ ಹೆಚ್ಚಿಗೆ. ಅದಕ್ಕೆ ನೀವು ಕೂಡ ನಮ್ಮ ಸಣ್ಣ ಸಮಾಜ, ಅದಕ್ಕೆ ನೀನು ಹೆಚ್ಚಿಗೆ ಅನ್ಕರೆ ಪ್ರಚಾರ ಮಾಡಿಕೆಸಿ ನಮಗನ್ಕರೆ ಒಂದು ಸರ್ಕಾರದಿಂದ ಏನೇ ಒಂದು ಸಲಹೆ ಸೌಲಭ್ಯಗಳು ಸಿಕ್ಕರು ತಮ್ಮ ಮುಖಾಂತರ ನಮಗೇನೋ ಅತಿ ಹೆಚ್ಚಿನಾಗಿ ಸಿಗಲಿ ಅಂಥೇಳಿ ತಮ್ಮ